ಹಬ್ಬಕ್ಕೆ ಒನ್ ಡ್ರೆಸ್ ತೊಗೊಳ್ಳೋಣ ಅಂತ ಹೇಳಿ ಹುಡುಕ್ತಾ ಇದ್ದೆ. ಬಟ್ ಪ್ರೈಸು ಇಷ್ಟೊಂದು ಕಡಿಮೆ ಇತ್ತು, ಕ್ವಾಲಿಟಿನೂ ತುಂಬ ಚೆನ್ನಾಗಿರೋದು ನೋಡಿ ಒನ್ ಡ್ರೆಸ್ ಬದಲು 3 ಡ್ರೆಸ್ನ ತೊಗೊಂಡೆ. ಸೊ ಈ ಡ್ರೆಸ್ನ ಈಗ ನಿಮ್ಗೆ ತೋರಿಸೋಣ ಅಂತ ಹೇಳಿ ತೊಗೊಂಡು ಬಂದೆ. ಬಟ್ ನನ್ನ ಮಗನಿಗೆ ಮೋಸ್ಟ್ಲಿ ರಾತ್ರಿ ಕನ್ಸಲ್ಲಿ ಏನಾದರೂ ಪಿಜ್ಜಾ ಬಂದಿತ್ತೋ ಏನೋ ಗೊತ್ತಿಲ್ಲ, ಬೆಳಿಗ್ಗೆ ಎದ್ದಾಗಿಂದ ಪಿಜ್ಜಾ ಬೇಕು ಅಂತ ಹೇಳಿ ಹಠ ಮಾಡ್ತಾ ಇದ್ದ. ನಾನು ಕೂಡ ತುಂಬ ಕನ್ವಿನ್ಸ್ ಮಾಡಿದೆ ಪಿಜ್ಜಾ ಎಲ್ಲ ತಿನ್ನಬಾರ್ದು, ತಂದು ಕೊಡೋದಕ್ಕಾಗಲ್ಲ ಅಂತ ಹೇಳಿ. ಬಟ್ ಆಮೇಲೆ ಅನ್ನಿಸ್ತು ಯಾಕೆ ನಾನೇ ಮನೆಯಲ್ಲಿ ಹೆಲ್ದಿಯಾಗಿರೋ ಅಂಥ ಪಿಜ್ಜಾನ ಮಾಡಿಕೊಡ್ಬಾರ್ದು ಅಂತ. ಸೊ ಫಸ್ಟು ಅದನ್ನು ಮಾಡಿ ಅವನಿಗೆ ಕೊಟ್ಟು ಅವ್ನ ಸಮಾಧಾನ ಆದಮೇಲೆ ಈ ಡ್ರೆಸ್ನೆಲ್ಲ ನಿಮಗೆ ತೋರಿಸ್ತೀನಿ. ಇವತ್ತು ಬೆಳಿಗ್ಗೆ ತಿಂಡಿಗೆ ಅಂತ ಚಪಾತಿ ಮತ್ತು ಪನ್ನೀರ್ ಬುರ್ಜಿನ ಮಾಡಿದ್ದೆ. ಸೊ ಚಪಾತಿ ಹಿಟ್ಟು ಇನ್ನೂ ಸ್ವಲ್ಪ ಹಾಗೆ ಉಳಿದಿತ್ತು, ಅದರಲ್ಲೇ ಪಿಜ್ಜಾನ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ನಾವು ಚಪಾತಿ ಲಟ್ಸೋದಕ್ಕೆ ಹಿಟ್ಟನ್ನ ತೊಗೋತೀವಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ತೊಗೊಂಡು ಸ್ವಲ್ಪ ಪುಡಿ ಹಿಟ್ಟನ್ನು ಹಾಕಿ ಮೊದಲು ಇದನ್ನು ಸ್ವಲ್ಪ ಲಟ್ಟಿಸ್ಕೋಬೇಕು. ಅದ್ರ ಮಧ್ಯದಲ್ಲಿ ಮೊಸರೆಲ್ಲ ಚೀಸ್ ಇದ್ದರೆ ಅದನ್ನು ಹಾಕ್ಬೋದು. ಬಟ್ ನನ್ನ ಹತ್ರ ಮೊಸರೆಲ್ಲ ಚೀಸ್ ಇರಲಿಲ್ಲ, ಹಾಗಾಗಿ ನಾರ್ಮಲ್ ಚೀಸನ್ನೇ ಹಾಕಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲ್ ಚೀಸಿಗೂ ಮತ್ತು ಈ ಮೊಸರೆಲ್ಲ ಚೀಸಿಗೂ ಡಿಫ್ರೆನ್ಸ್ ಏನು ಅಂದರೆ, ಈ ಪಿಜ್ಜಾ ತಿನ್ನುವಾಗ ಎಳೆ ಎಳೆಯಾಗಿ ಬರುತ್ತಲ್ಲ, ಆ ರೀತಿ ಬರಬೇಕು ಅಂದರೆ ಮೊಸರೆಲ್ಲ ಚೀಸನ್ನು ಯೂಸ್ ಮಾಡಬೇಕು. ಇಲ್ಲ ಹೇಗಿದ್ರೂ ನಡೆಯುತ್ತೆ ಅಂದರೆ ಈ ನಾರ್ಮಲ್ ಚೀಸ್ನ ಯೂಸ್ ಮಾಡಿದ್ರೆ ಆಯಿತು. ಇನ್ನು ಫೋಲ್ಡ್ ಮಾಡಿರೋ ಚಪಾತಿನ ತುಂಬ ಜನಕ್ಕೆ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳೋದಕ್ಕೆ ಬರಲ್ಲ. ಈ ರೀತಿ ಮಾಡೋದು ತುಂಬ ಸಿಂಪಲ್ಲು. ಟ್ರೈ ಮಾಡ್ತಾ ಇದ್ದರೆ ಖಂಡಿತ ಬರುತ್ತೆ. ಮೊದಲು ನನಗೂ ಬರ್ತಾ ಇರಲಿಲ್ಲ. ಸೊ ಬರಲಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಹಾಗೆ ಯಾವ ಶೇಪಲ್ಲಿ ಬರುತ್ತೋ ಆ ಶೇಪಲ್ಲಿ ಮಾಡಿಕೊಂಡು ಎರಡು ಸೈಡಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ಕಂಪ್ಲೀಟ್ ಚಪಾತಿನ ಬೇಯಿಸ್ಕೊಳ್ಳೋದೇನು ಬೇಡ. ಹಾಗೆ ನಾನು ಇಲ್ಲಿ ತೋರಿಸಿದೆ ಅಲ್ವಾ, ಇಷ್ಟೇ ದಪ್ಪ ಇದ್ದರೆ ಸಾಕು. ಇದಕ್ಕಿಂತ ಲೈಟಾಗಿ ದಪ್ಪ ಇದ್ರೂ ನಡೆಯುತ್ತೆ, ಬಟ್ ತುಂಬ ತೆಳ್ಳಗಿದ್ರೆ ಈ ಪಿಜ್ಜಾ ತಿನ್ನುವಾಗ ತುಂಬ ಕ್ರಿಸ್ಪಿ ಅನಿಸುತ್ತೆ. ಈಗ ಇದನ್ನು ಎರಡು ಸೈಡಲ್ಲೂ ಸ್ವಲ್ಪ ಸ್ವಲ್ಪ ಬೇಯಿಸ್ಕೊಂಡು ಮನೆಯಲ್ಲೇ ಸ್ವಲ್ಪ ಟೊಮ್ಯಾಟೊ ಸಾಸ್ ಇತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಮತ್ತೆ ಸ್ವಲ್ಪ ಚೀಸ್ನ ಈ ರೀತಿ ತುರಿದು ಹಾಕ್ತಾಯಿದ್ದೀನಿ. ಈ ಟೈಮಲ್ಲಿ ಕೂಡ ನೀವು ಮೊಸರೆಲ್ಲ ಚೀಸ್ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನಮಗೆ ಮನಸ್ಸಿಗೆ ಇಷ್ಟ ಆಗಿರೋಂಥ ಎಲ್ಲ ತರಕಾರಿಗಳನ್ನು ಕೂಡ ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಟೊಮ್ಯಾಟೊ, ಈರುಳ್ಳಿ, ಕ್ಯಾಪ್ಸಿಕಮ್ನ ಲೈಟಾಗಿ ಸ್ವಲ್ಪ ದಪ್ಪವಾಗಿ ಹೆಚ್ಚಿ ಇದ್ರ ಮೇಲೆ ಹಾಕಿ, ಜೊತೆಗೆ ಸ್ವಲ್ಪ ಕಾರ್ನು ಕೂಡ ಹಾಕಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಚೀಸ್ನ ಇದ್ರ ಮೇಲೆ ತುರಿದು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ಡ್ ಹರ್ಬ್ಸು ಮತ್ತು ಚಿಲ್ಲಿ ಫ್ಲೇಕ್ಸು ಇದಿಷ್ಟನ್ನು ಹಾಕಿ ಇದನ್ನು ಅದೇ ತವಾದ ಮೇಲ್ಗಡೆನೆ ಲೋ ಫ್ಲೇಮಲ್ಲಿ ಇಟ್ಟು ಜಸ್ಟ್ ಒಂದು 3-4 ನಿಮಿಷದವರೆಗೂ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದೀನಿ. ಸೊ ಇಷ್ಟು ಬೇಯಿಸಿದ್ರೆ ಸಾಕು, ಕಂಪ್ಲೀಟಾಗಿ ಇದು ರೆಡಿ ಆಗಿಬಿಡುತ್ತೆ. ತುಂಬ ಹೊತ್ತು ಇಟ್ಟರೆ ಮತ್ತು ಕ್ರಿಸ್ಪಿನೆಸ್ ಜಾಸ್ತಿ ಆಗುತ್ತೆ. ಫೈನಲಿ ನನ್ನ ಮಗ ಕೇಳ್ತಿದ್ದಿದ್ದು ಪಿಜ್ಜಾ ರೆಡಿ ಆಯಿತು, ಬಟ್ ಹೆಲ್ದಿ ವರ್ಷನಲ್ಲಿ. ನೆಮ್ಮದಿ ಅಂತೂ ಇದ್ದೇ ಇರುತ್ತೆ. ಅವನ ಮುಖ ನೋಡಿ ಹೇಗೆ ಅರಳ್ಬಿಡ್ತು ಅಂತ. ಮಕ್ಕಳು ಖುಷಿ ಮುಂದೆ ಏನಿದೆ ಅನಿಸುತ್ತೆ ಅಲ್ವಾ. ಹಾಗಂತ ಅನ್ಹೆಲ್ದಿ ಆಗಿರೋದನ್ನು ಕೂಡ ಕೊಡೋದಕ್ಕಾಗಲ್ಲ. ಸರಿ, ಅವ್ನು ತಿಂತಾ ಇರಲಿ. ನಾನು ನಿಮಗೆ ಡ್ರೆಸ್ಗಳನ್ನು ಮತ್ತು ಹಬ್ಬಕ್ಕೆ ಅಂತ ತೊಗೊಂಡಿರೋ ಒಂದೆರಡು ಐಟಮ್ಸ್ಗಳನ್ನು ಕೂಡ ತೋರಿಸ್ಬಿಡ್ತೀನಿ, ಬನ್ನಿ. ಇದು ಫಸ್ಟ್ ಒನ್ನು ಬ್ಲೂ ಕಲರಲ್ಲಿದೆ. ಇದರಲ್ಲಿ ಇನ್ನೂ ಕಲರ್ಸ್ ಕೂಡ ಇತ್ತು, ಬಟ್ ನಾನು ಬ್ಲೂ ಕಲರ್ನ ತೊಗೊಂಡೆ. ಇನ್ನು ಇದು ಮೆಟೀರಿಯಲ್ ಬಂದು ಕಾಟನ್ ಮೆಟೀರಿಯಲ್ಲು, ಜೊತೆಗೆ ಈ ರೀತಿ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ. ಕಂಪ್ಲೀಟ್ ಸೆಟ್ ಇದು, ಅಂದರೆ ಟಾಪು, ಬಾಟಮು, ಜೊತೆಗೆ ದುಪ್ಪಟ್ಟ ಕೂಡ ಬರುತ್ತೆ. ನೆಕ್ ಹತ್ರ ಮತ್ತು ಈ ರೀತಿ ಸ್ಲೀವ್ ಎಡ್ಜಲ್ಲಿ ಮಾತ್ರ ಎಂಬ್ರಾಯ್ಡ್ರಿ ವರ್ಕ್ ಇರೋದು. ಇನ್ನು ಫುಲ್ ಡ್ರೆಸ್ಸಲ್ಲಿ ಈ ರೀತಿ ಪ್ರಿಂಟ್ ಬರುತ್ತೆ. ಪ್ರಿಂಟ್ ಕೂಡ ನಾವು ಎಷ್ಟೇ ವಾಶ್ ಮಾಡಿದ್ರೂ ಕೂಡ ಹೋಗಲ್ಲ, ಆ ರೀತಿ ಇದೆ. ಜೊತೆಗೆ ಇದು ಒಂದು ರೀತಿ ಅನಾರ್ಕಲಿ ಕುರ್ತಾ ಟೈಪ್ ಇದೆ, ಬಟ್ ಸೈಡಲ್ಲಿ ಓಪನ್ ಬರುತ್ತೆ, ಅಲ್ಲೂ ಕೂಡ ಎಂಬ್ರಾಯ್ಡ್ರಿ ಇದೆ. ಇದ್ರ ವೇಲ್ ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ನಾನು ಯೂಶಲಾಗಿ ಎಮ್ ಸೈಜಲ್ಲೇ ಡ್ರೆಸ್ಗಳನ್ನ ತೊಗೊಳ್ತೀನಿ. ಸೊ ಇದನ್ನು ಎಮ್ ಸೈಜಲ್ಲೇ ತೊಗೊಂಡೆ, ಬಟ್ ಈಗ ಅನ್ನಿಸ್ತಾ ಇತ್ತು ಎಸ್ ಅಲ್ಲಿ ತೊಗೊಂಡಿದ್ರು ಕೂಡ ಆಗ್ತಿತ್ತೇನೋ ಅಂತ. ಎನಿವೆ ಲೈಟಾಗಿ ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಆಗುತ್ತೆ. ಇದು ಕಂಪ್ಲೀಟ್ ಡ್ರೆಸ್ಸಲ್ಲಿ ಈ ಪ್ರಿಂಟ್ ಬಂದಿದೆ ಅಲ್ವಾ, ಇದೇ ಒಂದು ರೀತಿ ಯೂನೀಕ್ ಆಗಿದೆ. ಹಾಗೆ ಈ ವೇಲ್ ಮಧ್ಯದಲ್ಲಿ ಅಲ್ಲೊಂದು ಇಲ್ಲೊಂದು ಡಾಟ್ ಬಂದಿದೆ ಅಲ್ವಾ, ಅದೇ ಒಂದು ರೀತಿ ಏನೋ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಸೊ ಈ ಡ್ರೆಸ್ ಬಂದು ಮೇ ಬಿ 722ಗೇನೋ ನಾನು ಇದನ್ನು ತೊಗೊಂಡಿದ್ದು. ಇಷ್ಟು ಅಮೌಂಟಿಗೆ ಕಂಪ್ಲೀಟ್ ಸೆಟ್ ಬರುತ್ತೆ, ಅದರಲ್ಲೂ ಇಷ್ಟು ಒಳ್ಳೆ ಕ್ವಾಲಿಟಿ ಅಂದರೆ ಆರಾಮಾಗಿ ಕಣ್ಣು ಮುಚ್ಕೊಂಡು ತೊಗೋಬೋದು. ಸೊ ಹಾಗಾಗಿ ಒಂದು ಡ್ರೆಸ್ ತೊಗೊಳ್ಳೋದು. ಇದು ರಿಯಾನ್ ಕ್ಲಾತ್ದು. ಇದು ಫುಲ್ ಡ್ರೆಸ್ ಪ್ಲೇನ್ ಬರುತ್ತೆ, ಜಸ್ಟ್ ಬಾರ್ಡರಲ್ಲಿ ಮಾತ್ರ ಈ ರೀತಿ ಡಿಸೈನ್ ಇರೋದು. ಆದರೆ ವೇಲ್ ಮಾತ್ರ ಕಂಪ್ಲೀಟ್ ವೇಲ್ಗೆ ಈ ರೀತಿ ಪ್ರಿಂಟೆಡ್ ಡಿಸೈನ್ ಬರುತ್ತೆ. ಇದರಲ್ಲಿರೋ ಪ್ರಿಂಟು ಅಷ್ಟೇ ತುಂಬಾ ಚೆನ್ನಾಗಿದೆ.
ಸೊ ರಿಯಾನ್ ಕ್ಲಾತ್ ಅಲ್ವಾ, ನೋಡಿ ತೊಗೋಬೋದು. ಇದ್ರ ಅಮೌಂಟ್ ಬಂದು 735 ರುಪೀಸು. ಅದಾದಮೇಲೆ ಈಗ ದೀಪಾವಳಿ ಹಬ್ಬ ಬರ್ತಾ ಇದೆ ಅಲ್ವಾ, ಸೊ ಬೇಕಾಗತ್ತೆ ಅಂತ ಹೇಳಿ ಈ ಜರ್ಮನ್ ಸಿಲ್ವರ್ದು ಒಂದು ದಿಯಾನು ಕೂಡ ತರಿಸ್ಕೊಂಡಿದ್ದೀನಿ. ಮನೇಲಿ ದೊಡ್ಡ ದೊಡ್ಡ ಫಂಕ್ಷನ್ ಎಲ್ಲ ಇದ್ದಾಗ ಸಿಲ್ವರ್ದೇ ದಿಯಾಸ್ ಯೂಸ್ ಮಾಡ್ತೀವಿ, ಬಟ್ ರೆಗ್ಯುಲರ್ ಆಗಿ ಯೂಸ್ ಮಾಡೋದಾದರೆ ಈ ರೀತಿ ಜರ್ಮನ್ ಸಿಲ್ವರ್ನ ಯೂಸ್ ಮಾಡ್ಬೋದಲ್ವಾ, ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ. ಸೊ ಇದ್ರ ಪ್ರೈಸ್ನು ಕೂಡ ನಾನು ಅಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ತೋರಣನೂ ಕೂಡ ತರಿಸ್ಕೊಂಡಿದ್ದೀನಿ. ಏನೋ ಒಂದು ರೀತಿ ನೋಡೋಕೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಇದು ಮೇ ಬಿ ನಮ್ಮ ದೇವ್ರ ಮನೆಗೆ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡು ತರಿಸಿದ್ದೀನಿ. ಇನ್ನೂ ಹಾಕಿ ನೋಡಿಲ್ಲ, ಹೇಗೆ ಕಾಣುತ್ತೆ ಅಂತ ಗೊತ್ತಿಲ್ಲ. ಲಾಸ್ಟ್ ಒನ್ ಈ ವೈನ್ ಕಲರ್ ಡ್ರೆಸ್ಸು. ಸೊ ಕಂಪ್ಲೀಟ್ ಡ್ರೆಸ್ಸು ವೈನ್ ಕಲರಲ್ಲಿದೆ, ಅದ್ರ ಮೇಲ್ಗಡೆ ವೈಟ್ ಕಲರಲ್ಲಿ ಜಸ್ಟ್ ಪ್ರಿಂಟ್ಗಳಿದೆ. ಸೊ ಇದು ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನಿಲ್ಲಿ ತೋರಿಸಿರೋ ಎಲ್ಲ ಡ್ರೆಸ್ಸು ಕೂಡ ಟಾಪು ಬಾಟಮು ದುಪಟ್ಟ ಕಂಪ್ಲೀಟ್ ಸೆಟ್ಟೇ ಇರೋದು. ಇದು ಬಂದು ಕಾಟನ್ ಮೆಟೀರಿಯಲ್ಲು, 3/4 ಸ್ಲೀವ್ ಇದೆ ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ. ಇದ್ರ ಪ್ರೈಸ್ ಬಂದು 896 or 7 ಅಂತ ಅಂದ್ಕೊಳ್ತೀನಿ. ₹1 ಹೆಚ್ಚು ಕಡಿಮೆ ನಡೆಯುತ್ತೆ. ಸೊ ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ. ಈ ಚಳಿಗಾಲದಲ್ಲಾಗಿರ್ಬೋದು ಅಥವಾ ಮಳೆಗಾಲದಲ್ಲಿ, ಸೆಕೆಗಾಲದಲ್ಲಿ ಎಲ್ಲ ಟೈಮಲ್ಲೂ ಕೂಡ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಎಲ್ಲ ಡ್ರೆಸ್ದು. ಹಾಗೆ ನನಗೆ ತೋರಿಸಿರೋ ಅಂಥ ಈ ದೀಪಾವಳಿಗೆ ತರಿಸಿರೋ ಮೆಟೀರಿಯಲ್ದು ಎಲ್ಲದ್ರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಂದು ವೇಳೆ ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆಗಿ ತೊಗೋಬೇಕು ಅಂತ ಅನಿಸಿದ್ರೆ ಆರಾಮಾಗಿ ಕಣ್ಣು ಮುಚ್ಕೊಂಡು ತೊಗೋಬೋದು. ಎಲ್ಲದ್ರದ್ದು ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸುಮ್ಮನೆ ನಾನು ಎಲ್ಲದಕ್ಕೂ ಚೆನ್ನಾಗಿದೆ ಅಂತ ಡೆಫಿನೆಟಾಗಿ ಹೇಳಲ್ಲ. ನಾನು ಅದನ್ನು ನೋಡಿ ಪರ್ಸ್ನಲ್ ಆಗಿ ಅದನ್ನು ಫೀಲ್ ಮಾಡಿದ್ಮೇಲೆ ನಿಮಗೆ ನಾನು ಅದನ್ನು ಸಜೆಸ್ಟ್ ಮಾಡೋದು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಕೂಡ ಕ್ಲಿಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್, ಥ್ಯಾಂಕ್ ಯು.